ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದೆ ಹಂತಕ ಜಾಲ. ದಯೆ ಇಲ್ಲದೆ ಗರ್ಭದಲ್ಲೇ ಶಿಶುಗಳನ್ನ ಕೊಲ್ಲುವಂತಹ ಗ್ಯಾಂಗ್ ಇದು. ಐಷಾರಾಮಿ ಬಂಗಲೆಯಲ್ಲೇ ರಾಜಾರೋಷವಾಗಿ ಈ ದಂಧೆ ನಡೀತಾ ಇದೆ. ಅಮಾನವೀಯ ಭ್ರೂಣ ಹತ್ಯಾಕಾಂಡವನ್ನ TV9 ತೆರೆದಿಡ್ತಾ ಇದೆ. ರಾಜ್ಯದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಎಲ್ಲಿ ನಡೀತಾ ಇದೆ ಈ ಹತ್ಯಾಕಾಂಡ? ಸಾಂಸ್ಕೃತಿಕ ನಗರಿಯಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ವಿಕೃತಿ. ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಘಟನೆ ಇದು, ದಂಧೆ ಇದು. ಹೆಣ್ಣು ಭ್ರೂಣವನ್ನ ಪತ್ತೆ ಮಾಡಿ ಹತ್ಯೆ ಮಾಡಲಾಗ್ತಾ ಇದೆ. ಸ್ಕ್ಯಾನಿಂಗ್ ಗ್ಯಾಂಗ್ ಜೊತೆ ಪೋಷಕರು ಕೂಡ ಶಾಮೀಲಾಗಿದ್ದಾರೆ ಇಲ್ಲಿ. ಭ್ರೂಣ ಹತ್ಯೆ ಈ ಹೆಸರು ಕೇಳಿದ್ರೆ ಸಾಕು, ಮಂಡ್ಯದ ಆಲೆಮನೆಯ ಕಥೆ ಈಗಲೂ ಕಣ್ಮುಂದೆ ಬರುತ್ತೆ. ಈ ಆಲೆಮನೆ ವಿಚಾರ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದ್ರೀಗ ಈ ಭ್ರೂಣ ಹತ್ಯೆಯ ಕರಾಳ ಕಥೆ ಮತ್ತೊಮ್ಮೆ ಅನಾವರಣವಾಗ್ತಿದೆ. ಅದು ಎಲ್ಲಿ ಅನ್ನೋದ್ರ ಬಗೆಗಿನ ಡೀಟೇಲ್ಸ್ ಇಲ್ಲಿದೆ. ಮೈಸೂರು ತಾಲೂಕು ಉನಗನಹಳ್ಳಿಯ ಬಳಿ ಭ್ರೂಣ ಪತ್ತೆ ಹಾಗೂ ಭ್ರೂಣ ಹತ್ಯೆ ಮಾಡುವಂತಹ ಹೇಯ ಕೃತ್ಯವನ್ನು ನಡೆಸಲಾಗ್ತಾ ಇತ್ತು. ಈ ಒಂದು ಸ್ಥಳದಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿ ಸಲಕರಣೆಗಳನ್ನ ಇಲ್ಲಿ ಇಟ್ಕೊಳ್ಳಲಾಗಿತ್ತು. ಎತ್ತ ನೋಡಿದ್ರು ಹಚ್ಚ ಹಸಿರು ಆಹ್ಲಾದಕರ ವಾತಾವರಣ. ಈ ಸುಂದರ ತಾಣದ ನಡುವೆ ತಲೆ ಎತ್ತಿ ನಿಂತ ಐಷಾರಾಮಿ ಬಂಗಲೆ. ರಿಲ್ಯಾಕ್ಸ್ ಮಾಡೋಕೆ ಒಂದೊಳ್ಳೆ ಜಾಗ ಅಂತ ಅನಿಸಿದ್ರು ಇಲ್ಲಿ ನಡೀತಾ ಇದ್ದದ್ದು ಮಾತ್ರ ಹೆಣ್ಣು ಭ್ರೂಣಗಳ ಕಗ್ಗೊಲೆ. ಮಂಡ್ಯ ಆಯ್ತು, ಈಗ ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ. ಭ್ರೂಣ ಪತ್ತೆಗೆ 25,000, ಹೆಣ್ಣು ಭ್ರೂಣ ಹತ್ಯೆಗೆ 30,000. ಶಿವ ಎಂಥ ನೇಚರ್ ಇರಬೇಕು ನೋಡಿ. ಪ್ರಪಂಚಕ್ಕಿನ್ನೂ ಕಾಲೇ ಇಡದ ಪುಟ್ಟ ಜೀವವನ್ನ ತಾಯಿಯ ಗರ್ಭದಲ್ಲೇ ಕೊಲ್ಲೋಕೆ ಈ ಐನಾತಿಗಳು ರಣಹದ್ದುಗಳಂತೆ ಹೇಗೆ ಹೊಂಚ ಹಾಕಿದ್ದಾರೆ ನೋಡಿ. ಅಂದಹಾಗೆ ಈ ಐಷಾರಾಮಿ ಬಂಗ್ಲೆ ಇರೋದು ಮೈಸೂರು ಜಿಲ್ಲೆಯ ಹುನಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿ. ಲಿಂಗ ಪತ್ತೆ ಮಹಾ ಅಪರಾಧ, ಅದನ್ನ ಮಾಡಬಾರದು ಅಂತೇಳಿ ಆರೋಗ್ಯ ಇಲಾಖೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಸಹ ಹಣದ ಆಸೆಗಾಗಿ ಆ ಕೃತ್ಯವನ್ನು ಎಸಗ್ತಾ ಇರುವಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ತಾಲೂಕಿನ ಹುನಗನಹಳ್ಳಿ ಬಳಿ ಇದೇ ರೀತಿಯಾಗಿ ಫಾರ್ಮ್ ಹೌಸ್ನಲ್ಲಿ ಲಿಂಗ ಪತ್ತೆ ಮಾಡುವಂತಹ ಕೆಲಸಕ್ಕೆ ಕೆಲವರು ಕೈ ಹಾಕಿದ್ರು. ಈಗ ನೇರವಾಗಿ ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಫಾರ್ಮ್ ಹೌಸ್ ಅನ್ನ. ಈ ಫಾರ್ಮ್ ಹೌಸ್ ನಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರೆದುಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸದಲ್ಲಿ ಎಲ್ಲರೂ ಸಹ ತೊಡ್ಕೊಂಡಿದ್ರು. ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ಕಾರ್ಯಾಚರಣೆಯನ್ನು ನೇರವಾಗಿ ಮಾಡಲಾಗಿದೆ. ವರುಣಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತದೆ. ವರುಣಾ ಪೊಲೀಸರು ಸಹ ಈಗಾಗಲೇ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಳದಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿ ಸಲಕರಣೆಗಳನ್ನು ಇಲ್ಲಿ ಇಟ್ಕೊಳ್ಳಲಾಗಿತ್ತು. ಕಾನೂನು ಬಾಹಿರವಾಗಿ ಒಂದು ರೀತಿಯಾದಂಥ ಸ್ಕ್ಯಾನಿಂಗ್ ಸೆಂಟರನ್ನು ಇಲ್ಲಿ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಮಾಹಿತಿಯನ್ನು ಅರಿತು ಆರೋಗ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು. ಹೀಗಾಗಿ ಇಲ್ಲಿದ್ದಂತಹ ಗರ್ಭಿಣಿ ಮಹಿಳೆಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಭ್ರೂಣಲಿಂಗ ಪತ್ತೆಗೆ ಸಾವಿರಾರು ರೂಪಾಯಿ ಪೀಕಲಾಗ್ತಿತ್ತಂತೆ. ಈ ಮನೆಯಲ್ಲಿ ಡೈರಿಯೊಂದು ಸಿಕ್ಕಿದ್ದು ಲಕ್ಷಾಂತರ ವಹಿವಾಟಿನ ಗುಟ್ಟುರಟ್ಟಾಗಿದೆ. ಮಾಹಿತಿಗಳ ಪ್ರಕಾರ ಭ್ರೂಣದ ಲಿಂಗ ಪತ್ತೆಗಾಗಿ 25,000 ಫಿಕ್ಸ್ ಇದ್ರೆ ಹೆಣ್ಣು ಭ್ರೂಣ ಹತ್ಯೆಗೆ 30,000 ಹಣ ನಿಗದಿ ಮಾಡಲಾಗಿತ್ತಂತೆ. ಆ ಡೈರಿಯಲ್ಲಿ ಹಣದ ಒಂದು ಮಾಹಿತಿಯನ್ನು ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ಯಾರ್ಯಾರಿಂದ ಈಗ ನೋಡಿ 10,000 ರೂಪಾಯಿ 2-4-2020 ತೆಗೆದುಕೊಳ್ಳುವಂಥದ್ದು, ಮತ್ತು 25,000 ರೂಪಾಯಿ 3-4. ನಾನು ಈಗಾಗಲೇ ಹೇಳಿದಂತೆ ಭ್ರೂಣ ಪತ್ತೆಗೆ ಒಂದು ಹಣವನ್ನು ನಿಗದಿ ಮಾಡಿದ್ರು. ಅದಾದ ನಂತರ ಹೆಣ್ಣು ಮಗು ಇದೆ ಅಂತ ಹೇಳಿದ್ರೆ ಭ್ರೂಣ ಹತ್ಯೆ ಮಾಡಲಿಕ್ಕೆ ಒಂದು ದರವನ್ನು ನಿಗದಿ ಮಾಡಿದ್ರು. ಅವರಿಂದ ಹಣ ಕಲೆಕ್ಟ್ ಮಾಡುವಂಥದ್ದು. ನೀವು ಇಲ್ಲಿ ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ 50,000 ರೂಪಾಯಿ ಹಣವನ್ನು ತೆಗೆದುಕೊಂಡಿರುವಂಥದ್ದು. ಈಗಾಗಲೇ 50,000 ರೂಪಾಯಿ ಹಣ ತೆಗೆದುಕೊಂಡಿದ್ದೇವೆ ಅಂತೇಳಿ 20,000, 10,000, 24,000, 30,000, ಅದೇ ರೀತಿಯಾಗಿ ಎಲ್ಲವನ್ನ ಲೆಕ್ಕ ಹಾಕೊಂಡ್ರೆ 1,80,000 ರೂಪಾಯಿ, 1,94,000 ರೂಪಾಯಿ, ಅದೇ ರೀತಿಯಾಗಿ ಇಲ್ಲಿ 2,05,530 ರೂಪಾಯಿ. ಈ ರೀತಿಯಾಗಿ ಸಂಪೂರ್ಣವಾದ ಲೆಕ್ಕ ಇರುವಂಥದ್ದು. ಇಲ್ಲೊಂದು ನೋಡೋದಾದ್ರೆ ನೀವು 5,03,225 ರೂಪಾಯಿ, ಅಂದರೆ ಆ ದಿನಾಂಕದ ಜೊತೆಗೆ ಸಂಪೂರ್ಣವಾದಂತಹ ಹಣವನ್ನು ನಮೂದಿ ಮಾಡಿರುವಂಥದ್ದು. ಅಧಿಕಾರಿಗಳ ಬಿಗ್ ಆಪರೇಷನ್, ಆರೋಪಿಗಳು ಲಾಕ್.
ಒಂದ್ ಕಡೆ ಪಾಪಿಗಳು ಯಾರಿಗೂ ಗೊತ್ತಾಗದಂತೆ ನೀಚ ಕೆಲಸಕ್ಕೆ ಮುಂದಾಗಿದ್ರೆ ಮತ್ತೊಂದ್ ಕಡೆ ಅಧಿಕಾರಿಗಳ ತಂಡ ಖಚಿತ ಮಾಹಿತಿ ಮೇರೆಗೆ ಐಷಾರಾಮಿ ಬಂಗಲೆಗೆ ಲಗ್ಗೆ ಇಟ್ಟೇ ಬಿಟ್ರು. ವರುಣಾ ಪೊಲೀಸರ ಸಹಕಾರದೊಂದಿಗೆ ಎಂಟ್ರಿ ಕೊಟ್ಟ ರಾಜ್ಯ ಆರೋಗ್ಯ ಇಲಾಖೆ ಡಿಡಿ ವಿವೇಕ್ ದೊರೈ, ಮಂಡ್ಯ ಡಿಎಚ್ಒ ಮೋಹನ್, ಮೈಸೂರು ಡಿಎಚ್ಒ ಕುಮಾರಸ್ವಾಮಿ ಮತ್ತು ಟೀಮ್ ರೇಡ್ ಮಾಡಿ ಓರ್ವ ಮಹಿಳೆ ಸೇರಿದಂತೆ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಪೊಲೀಸರ ಕಾರ್ಯಾಚರಣೆ ವೇಳೆ 2 ಗರ್ಭಿಣಿಯರು ಭ್ರೂಣಲಿಂಗ ಪತ್ತೆಗೆ ಬಂದಿದ್ರಂತೆ. ಅದರಲ್ಲಿ ಓರ್ವ ಮಹಿಳೆಗೆ 2 ಹೆಣ್ಣುಮಕ್ಕಳಿದ್ದು ಈ ಬಾರಿ ಗಂಡೋ ಹೆಣ್ಣೋ ಅಂತ ತಿಳಿಯೋಕ್ ಬಂದಿದ್ರು ಎನ್ನಲಾಗಿದೆ. ಭ್ರೂಣ ಪತ್ತೆ, ಹತ್ಯೆಗಾಗಿ ಬಳಸ್ತಿದ್ದ ವೈದ್ಯಕೀಯ ಪರಿಕರ, ಔಷಧಿಗಳನ್ನ ಮನೆ ಮುಂದೆಯೇ ವಿಲೇವಾರಿ ಮಾಡಲಾಗಿದೆ. ಕೆಲ ವಸ್ತುಗಳನ್ನ ಅಲ್ಲೇ ಸುಟ್ಟು ಹಾಕಲಾಗಿದೆ. ಆರೋಪಿ ಮಹಿಳೆ ನರ್ಸ್ ಅನ್ನೋ ವಿಚಾರ ಗೊತ್ತಾಗಿದೆ. ಪ್ರಕರಣದಲ್ಲಿ ಬನ್ನೂರಿನ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರ ಕೈವಾಡವಿರೋ ಶಂಕೆ ಇದೆ. ಭ್ರೂಣ ಪತ್ತೆ, ಭ್ರೂಣ ಹತ್ಯೆ ಎರಡೂ ಕೆಲಸಗಳು ಆಗ್ತಾ ಇತ್ತು. ಇವೆರಡನ್ನೂ ಸಹ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಕೆಲಸವನ್ನು ಮಾಡಿದ್ದೇವೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ. ರಾಮ್, ಈ ಒಂದು ದಂಧೆ ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ, ಈ ಜಾಲವನ್ನ ಹೇಗೆ ಭೇದಿಸಿದ್ರು ಅಂತ ಹೇಳಿ, ಹಾಗೆಯೇ ಡೀಟೇಲ್ಸ್ ನೋಡ್ತಾ ಇದ್ರೆ ಇದರ ವ್ಯಾಪ್ತಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿಕೊಂಡಿರೋ ರೀತಿ ಭಾಸವಾಗ್ತಾ ಇದೆ. ರಾಮ್, ಮಧುಶ್ರೀ, ಖಂಡಿತವಾಗಿಯೂ ಭ್ರೂಣ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ಕಾನೂನು ಬಾಹಿರ, ಜೊತೆಗೆ ಅಮಾನವೀಯ. ಈ ಕೃತ್ಯ ಹಿಂದೆ ಮಂಡ್ಯದ ಆಲೆಮನೆಯಲ್ಲಿ ಪತ್ತೆಯಾಗಿತ್ತು. ಅದಾದ ನಂತರ ಆರೋಗ್ಯ ಇಲಾಖೆಯವರು ನಿರಂತರ ಕಾರ್ಯಾಚರಣೆ ಮಾಡಿ ಇದನ್ನು ಬಂದ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದರೆ ಹಣದ ಆಸೆಗಾಗಿ ಈ ಕೃತ್ಯವನ್ನ ಮೈಸೂರಿನಲ್ಲಿ ಶುರು ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. TV9 ಎಲ್ಲವನ್ನ ಸಹ ಬಿಚ್ಚಿಡುವಂತಹ ಕೆಲಸವನ್ನು ಮಾಡಿದೆ. ಪ್ರಮುಖವಾಗಿ ಆ ಒಂದು ಏನು ಮೈಸೂರು ತಾಲೂಕು ಉನಗನಹಳ್ಳಿ ಗ್ರಾಮದ ಐಷಾರಾಮಿ ಬಂಗ್ಲೆ ಒಳಗೆ ರಾಜಾರೋಷವಾಗಿ ಯಾವುದೇ ಭಯವಿಲ್ಲದಂತೆ ಈ ಒಂದು ಕೃತ್ಯವನ್ನ ಮಾಡ್ತಾ ಇದ್ರು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಹೊರಗಡೆಯಿಂದ ನೋಡಿದ್ರೆ ಹಚ್ಚ ಹಸರಿನ ಒಂದು ರೀತಿಯಾದಂತಹ ವಾತಾವರಣ ಅಲ್ಲಿ ಇದೆ. ಆ ಒಂದು ಬಂಗ್ಲೆಯನ್ನ ಸಾಕಷ್ಟು ಅಂದ್ರೆ ವ್ಯವಸ್ಥಿತವಾಗಿ ಕಟ್ಟುವಂತಹ ಕೆಲಸವನ್ನು ಮಾಡಿತ್ತು. ಮತ್ತೆ ಎತ್ತರದ ಕಾಂಪೌಂಡ್ ಗಳನ್ನ ಕಟ್ಟಿದ್ರು. ಯಾರೂ ಸಹ ಒಳಗಡೆ ಏನಾಗ್ತಾ ಇದೆ ಅಂತ ನೋಡಬಾರ್ದು ಅಂತೇಳಿ. ಮತ್ತೆ ಪ್ರಮುಖವಾಗಿ ಗ್ರಾಮೀಣ ಭಾಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಆ ಒಂದು ಮಹಿಳೆಯರು ಅಂದ್ರೆ ಹೆಣ್ಣು ಮಕ್ಕಳನ್ನ ಈ ಹಿಂದೆ ಹೊಂದಿದವರನ್ನ ಗುರುತು ಹಾಕಿ ಇವರೇ ಅವರನ್ನ ಗುರುತಿಸಿ ನಿಮಗೆ ನಾವು ಗರ್ಭಿಣಿ ಮಹಿಳೆಯರಿಗೆ ಯಾವ ಒಂದು ಮಗು ಆಗ್ತದೆ ಅನ್ನೋದನ್ನ ಪತ್ತೆ ಹಚ್ಚಿ ಕೊಡ್ತೇವೆ ಅಂತೇಳಿ ಅದಕ್ಕೆ 25,000 ರೂಪಾಯಿಯನ್ನ ನಿಗದಿ ಮಾಡಿದ್ರು. ಮತ್ತೆ ಆ ಒಂದು ವೇಳೆ ಆ ಹೆಣ್ಣು ಮಗು ಆಗಿದ್ರೆ, ಈ ಹಿಂದೆ ಅವರಿಗೆ ಹೆಣ್ಣು ಮಗು ಇದ್ರೆ, ಆ ಭ್ರೂಣವನ್ನ ಹತ್ಯೆ ಮಾಡುವಂತಹ ಏಯದ ಪಾಪದ ಕೃತ್ಯ, ಪೈಶಾಚಿಕ ಕೃತ್ಯವನ್ನು ಸಹ ಅಲ್ಲೇ ಮಾಡಲಾಗ್ತಾ ಇತ್ತು. ಅದಕ್ಕೆ 30,000 ರೂಪಾಯಿಯನ್ನ ನಿಗದಿ ಮಾಡಿದ್ರು. ಆ ಒಂದು ಮಾಹಿತಿಯನ್ನು ಪಡೆದಂತಹ ಆರೋಗ್ಯ ಇಲಾಖೆ ಬೆಂಗಳೂರಿನ ವಿವೇಕ್ ದೊರೈ ನೇತೃತ್ವದಲ್ಲಿ ಉಪನಿರ್ದೇಶಕರು ಆರೋಗ್ಯ ಇಲಾಖೆ ಮತ್ತೆ ಮಂಡ್ಯ DHO, ಮೈಸೂರು DHO ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಸಹ 2 ಗರ್ಭಿಣಿ ಮಹಿಳೆಯರು ಪರಿಶೀಲನೆ ಮಾಡಿಕೊಳ್ಳಲಿಕ್ಕೆ ಬಂದಿದ್ರು. ಅದರಲ್ಲಿ ಒಬ್ಬ ಮಹಿಳೆಗೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದು ಮತ್ತೆ ಗರ್ಭಿಣಿ ಆದ ನಂತರ ಯಾವ ಮಗು ಇದೆ ಅಂತ ತಿಳ್ಕೊಳ್ಳಿಕ್ಕೆ ಬಂದಿದ್ರು. ಈಗ ರೆಡ್ ಹ್ಯಾಂಡ್ ಆಗಿ ಸಿಲುಕಿದಂತಹ ಸಂದರ್ಭದಲ್ಲಿ ಅಲ್ಲಿ ಪರಿಶೀಲನೆ ನಡೆಸಿ ತಪಾಸಣೆ ನಡೆದಂತಹ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು TV9 ಕ್ಯಾಮ್ರಾಗೂ ಸಹ ಕಂಡು ಬಂತು. ಅಲ್ಲಿ ಒಂದು ಡೈರಿ ಪತ್ತೆ ಆಗಿರುವಂಥದ್ದು. ಆ ಡೈರಿಯಲ್ಲಿ ಯಾರ್ಯಾರಿಂದ ಯಾವ ದಿನಾಂಕದಲ್ಲಿ ಎಷ್ಟೆಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಸಹ ಅಲ್ಲಿ ನಮೂದಾಗಿತ್ತು. ಇದರ ಜೊತೆಗೆ ಅಲ್ಲೊಂದು ಲಾಕರ್ನ ಇಟ್ಟಿದ್ರು ಕಬ್ಬಿಣದ್ದು. ಆ ಲಾಕರ್ನ ತೆರೆಸಿ ನೋಡಿದಂತಹ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಅಲ್ಲಿ ಇರುವಂತದ್ದು ಸಿಕ್ತು. ಇದೀಗ ಏನು ವರುಣಾ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಆರೋಗ್ಯ ಇಲಾಖೆ, ಬೆಂಗಳೂರಿನ ಆರೋಗ್ಯ ಇಲಾಖೆಯವರು ಅಲ್ಲಿ ಹೋಗುವವರೆಗೂ ಸಹ ಪೊಲೀಸರಿಗಾಗಲಿ ಅಥವಾ ಸ್ಥಳೀಯರಿಗಾಗಲಿ ಯಾವುದೇ ರೀತಿಯಂತಹ ಮಾಹಿತಿ ಸಿಕ್ಕಿರಲಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಬನ್ನೂರಿನ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರ ಕೈವಾಡ ಇದರಲ್ಲಿ ಇದೆ ಅಂತೇಳಿ. ಯಾಕಂದ್ರೆ ಯಾರೇ ಈ ಕೃತ್ಯವನ್ನು ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ಸಿಕ್ಕಿಬಿದ್ದಂತಹ ಏನು ಮಹಿಳೆ ಇರ್ಬೋದು ಅಥವಾ 2 ಆರೋಪಿಗಳಿರ್ಬೋದು ಅವರ ಮಾತ್ರ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವ್ಯವಸ್ಥಿತ ಜಾಲ ಮಧುಶ್ರೀಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಖಂಡಿತವಾಗಿಯೂ ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿದ್ರೆ ಇದನ್ನ ಈ ಒಂದು ಏನು ಕರಾಳ ದಂಧೆ ಇದೆ ಇದನ್ನ ಬಂದ್ ಮಾಡೋದಕ್ಕೆ ಆಗೋದಿಲ್ಲ. ಬೇರು ಸಮೇತವಾಗಿ ಕಿತ್ತು ಬಿಸಾಕಬೇಕು ಅಂತ ಹೇಳಿದ್ರೆ ಯಾರು ಇದನ್ನ ಪೋಷಿಸ್ತಾ ಇದ್ದಾರೆ, ಯಾರು ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಅವರನ್ನ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಅವರನ್ನ ವೈದ್ಯಕೀಯ ವೃತ್ತಿಯಿಂದಲೇ ದೂರ ಇಡುವಂತ ಕೆಲಸ ಆಗಬೇಕು. ಇಲ್ಲವಾದ್ರೆ ಜಗತ್ತಿಗೆ ಬಾರದೆ ಜಗತ್ತನ್ನೇ ನೋಡದಂತಹ ಅಮಾಯಕ ಭ್ರೂಣಗಳನ್ನ ಹತ್ಯೆ ಮಾಡುವಂತಹ ಈ ಒಂದು ಜಾಲ ಹಣದ ಆಸೆಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಪಟ ಬಯಲಾಗಿದೆ. ಮಧುಶ್ರೀ.